ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷದ ಹೊಸತು ತರುತ್ತಿದೆ ಎಂಬ ಚಲನಚಿತ್ರ ಗೀತೆಯಂತೆ ಹಿಂದೂಗಳಾದ ನಮ್ಮ ಪಾಲಿನ ಹೊಸ ವರ್ಷದ ಪ್ರಾರಂಭದ ದಿನವಾದಂತಹ ಯುಗಾದಿ ಹಬ್ಬ ಮರಳಿ ಬಂದಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಆಚರಿಸಲಾಗುವ ಯುಗಾದಿ ನಿಸರ್ಗ ಮತ್ತು ಮಾನವನ ಜೀವನದಲ್ಲಿ ಹೊಸ ಆಶಾಕಿರಣವನ್ನು ಮೂಡಿಸುವ ಹಬ್ಬವಾಗಿದೆ. ಯುಗ ಎಂದರೆ ಕಾಲ, ಆದಿ ಎಂದರೆ ಪ್ರಾರಂಭ. ಯುಗಾದಿ ಎಂದರೆ ಹೊಸ ಸಂವತ್ಸರದ ಪ್ರಾರಂಭಿಕ ದಿನ. ವಸಂತ ಋತುವಿನ ಆಗಮನದೊಂದಿಗೆ ಗಿಡ ಮರಗಳೆಲ್ಲ ಚಿಗುರಿಕೊಂಡು ಹೂಗಳು ಅರಳಿ ಲೋಕವೆಲ್ಲ ಹಸಿರು ಹಸಿರಾಗುವಂತಹ ಕಾಲವಿದು. ಈ ವರ್ಷದ ಯುಗಾದಿ ಹಬ್ಬ ಮಾರ್ಚ್ 19ರಂದು ಗುರುವಾರದಂದು ಬಂದಿದೆ. ಯುಗಾದಿ ಕೇವಲ ಹೊಸ ಉಡುಪುಗಳನ್ನು ಧರಿಸುವ ಹಬ್ಬವಲ್ಲ, ಬದಲಾಗಿ ನಮ್ಮ ಜೀವನದಲ್ಲಿ ಎದುರಾಗುವಂತಹ ಸುಖ ದುಃಖಗಳನ್ನೆಲ್ಲ ಸರಿ ಸಮಾನವಾಗಿ ಸ್ವೀಕರಿಸಬೇಕು ಎಂಬ ತತ್ವವನ್ನು ಸಾರುವಂತಹ ಬೇವು ಬೆಲ್ಲದ ಹಬ್ಬವಾಗಿದೆ. ಆತ್ಮೀಯರೇ, ಈ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಯುಗಾದಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು, ಈ ಹಬ್ಬವನ್ನು ಹೇಗೆ ಆಚರಿಸಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಯುಗಾದಿ ಹಬ್ಬದ ಪೌರಾಣಿಕ ಹಿನ್ನೆಲೆ. ಯುಗಾದಿ ಹಬ್ಬದ ಆಚರಣೆಯ ಹಿಂದೆ ಹಲವಾರು ಆಸಕ್ತಿದಾಯಕ ಮತ್ತು ಪವಿತ್ರವಾದಂತಹ ಪೌರಾಣಿಕ ಹಿನ್ನೆಲೆಗಳಿವೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನಾವೀಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಬ್ರಹ್ಮದೇವರ ಸೃಷ್ಟಿ ಕಾರ್ಯ. ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಲು ಆರಂಭಿಸಿದ ದಿನವೇ ಯುಗಾದಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಸೂರ್ಯೋದಯವಾಗುತ್ತಿದ್ದಂತೆಯೇ ಬ್ರಹ್ಮದೇವರು ಕಾಲಗಣನೆ, ಗ್ರಹ ನಕ್ಷತ್ರಗಳು ಹಾಗೂ ಸಮಸ್ತ ಜೀವಜಾಲವನ್ನು ಸೃಷ್ಟಿಸಿದರು ಎಂದು ನಂಬಲಾಗುತ್ತದೆ. ಯುಗಾದಿಯ ದಿನವನ್ನೇ ಬ್ರಹ್ಮದೇವರು ಯುಗಗಳ ಆರಂಭ ಎಂದು ಘೋಷಿಸಿದರಂತೆ. ಅಂದಿನಿಂದ ವರ್ಷ, ಮಾಸ, ಋತು ಮತ್ತು ದಿನಗಳ ಲೆಕ್ಕಾಚಾರ ಪ್ರಾರಂಭವಾಯಿತು. ಇದಕ್ಕಾಗಿಯೇ ಯುಗಾದಿಯನ್ನು ಸೃಷ್ಟಿಯ ಆರಂಭಿಕ ದಿನ ಎಂದು ಕರೆಯಲಾಗುತ್ತದೆ. ಮತ್ಸ್ಯಾವತಾರದ ಕಥೆ. ಹಿಂದೂ ಪುರಾಣಗಳ ಪ್ರಕಾರ ಸೋಮಕಾಸುರ ಎಂಬ ರಾಕ್ಷಸ ಬ್ರಹ್ಮದೇವರಿಂದ ವೇದಗಳನ್ನು ಕದ್ದು ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿದ್ದನು. ಇದರಿಂದ ಜಗತ್ತಿನಲ್ಲಿ ಜ್ಞಾನದ ಅಂಧಕಾರ ಆವರಿಸುತ್ತದೆ. ಆಗ ಮಹಾವಿಷ್ಣುದೇವರು ಮತ್ಸ್ಯಾವತಾರವನ್ನು ತಾಳಿ ಸಮುದ್ರದ ತಟಕ್ಕೆ ಇಳಿದು ರಾಕ್ಷಸನನ್ನು ಸಂಹರಿಸುತ್ತಾರೆ. ನಂತರ ಮಹಾವಿಷ್ಣುದೇವರು ಆ ವೇದಗಳನ್ನು ಮರಳಿ ತಂದು ಬ್ರಹ್ಮದೇವರಿಗೆ ಒಪ್ಪಿಸಿದಂತಹ ಸುದಿನವೇ ಚೈತ್ರ ಶುಕ್ಲ ಪಾಡ್ಯಮಿ, ಅಂದರೆ ಯುಗಾದಿ ಹಬ್ಬ. ವೇದಗಳು ಜ್ಞಾನದ ಮೂಲವಾಗಿದ್ದರಿಂದ ಈ ದಿನ ಜಗತ್ತಿನಲ್ಲಿ ಮತ್ತೆ ಜ್ಞಾನದ ಉದಯವಾಯಿತು. ಪ್ರಭು ಶ್ರೀರಾಮಚಂದ್ರರ ಪಟ್ಟಾಭಿಷೇಕ. ತ್ರೇತಾಯುಗದಲ್ಲಿ ದಶಕಂಠ ರಾವಣನನ್ನು ಸಂಹರಿಸಿ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಮರಳಿದ ಪ್ರಭು ಶ್ರೀರಾಮಚಂದ್ರರಿಗೆ ಪಟ್ಟಾಭಿಷೇಕ ನಡೆದ ದಿನವೂ ಸಹ ಯುಗಾದಿ ಹಬ್ಬ. ಈ ದಿನದಿಂದಲೇ ಅಯೋಧ್ಯೆಯಲ್ಲಿ ರಾಮರಾಜ್ಯ ಉದಯವಾದದ್ದು. ಅಯೋಧ್ಯೆಯ ಪ್ರಜೆಗಳೆಲ್ಲರೂ ತಮ್ಮ ಪ್ರಿಯ ರಾಜನಾದ ಪ್ರಭು ಶ್ರೀರಾಮಚಂದ್ರರ ಆಗಮನವನ್ನು ತಮ್ಮ ಮನೆಗಳಿಗೂ ಸಹ ಮಾವಿನ ಎಲೆಗಳ ತೋರಣವನ್ನು ಕಟ್ಟುವುದರ ಮೂಲಕ ಸಂಭ್ರಮಿಸಿದ್ದರಂತೆ. ಇದೇ ಸಂಪ್ರದಾಯ ಯುಗಾದಿ ಹಬ್ಬದ ಆಚರಣೆಯಾಗಿ ಮುಂದುವರೆದುಕೊಂಡು ಬಂದಿದೆ. ಶಾಲಿವಾಹನ ಶಕೆ ಆರಂಭ. ಭಾರತೀಯರ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಗಣನೆ ಪ್ರಾರಂಭವಾಗುವುದೇ ಶಾಲಿವಾಹನ ಶಕೆಯಿಂದ. ಕ್ರಿಸ್ತಶಕ 78ರಲ್ಲಿ ದಕ್ಷಿಣ ಭಾರತದ ಪ್ರತಾಪಿ ಅರಸ ಗೌತಮಿ ಪುತ್ರ ಶಾತಕರ್ಣಿ ಅಥವಾ ಶಾಲಿವಾಹನ ಉತ್ತರ ಭಾರತದ ಆಕ್ರಮಣಕಾರರಾದ ಶಕರನ್ನು ಸೋಲಿಸಿ ವಿಜಯ ಸಾಧಿಸಿದ ನೆನಪಿಗಾಗಿಯೇ ಶಾಲಿವಾಹನ ಶಕೆ ಪ್ರಾರಂಭವಾಯಿತು. ಈ ಶಾಲಿವಾಹನ ಶಕೆ ಪ್ರಾರಂಭವಾದದ್ದು ಸಹ ಯುಗಾದಿಯ ದಿನದಿಂದಲೇ. ಇಷ್ಟೆಲ್ಲ ಬಹುಮುಖ್ಯ ಹಿನ್ನೆಲೆ ಹೊಂದಿರುವ ಯುಗಾದಿ ಬಹಳ ಮಹತ್ವಪೂರ್ಣ ದಿನವಾಗಿದೆ. ನಮ್ಮ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವರ್ಷದಲ್ಲಿ ಬರುವ 3 ಅತ್ಯಂತ ಶುಭ ಮುಹೂರ್ತಗಳಲ್ಲಿ ಯುಗಾದಿ ಮೊದಲನೆಯದು. ಈ ದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಅಥವಾ ಹೊಸ ವಸ್ತುಗಳನ್ನು ಖರೀದಿಸಲು ಪ್ರತ್ಯೇಕವಾಗಿ ಪಂಚಾಂಗ ನೋಡುವ ಅಗತ್ಯವಿಲ್ಲ. ಈ ದಿನ ಮನೆ ಖರೀದಿ, ವಾಹನ ಖರೀದಿ, ಚಿನ್ನಾಭರಣ ಖರೀದಿ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದು ಮಂಗಳಕರವೆಂದು ಭಾವಿಸಲಾಗುತ್ತದೆ. ಇನ್ನುಳಿದ ಶುಭ ಮುಹೂರ್ತಗಳೆಂದರೆ ಅಕ್ಷಯ ತೃತೀಯ, ವಿಜಯದಶಮಿ ಹಾಗೂ ಬಲಿಪಾಡ್ಯಮಿಯ ಅರ್ಧ ದಿನ. ಅಷ್ಟೇ ಅಲ್ಲದೆ ಯುಗಾದಿಯ ದಿನದಂದು ಚೈತ್ರ ಮಾಸದ ಪ್ರಾರಂಭದೊಂದಿಗೆ ವಸಂತ ಋತು ಪ್ರವೇಶಿಸುತ್ತದೆ.
ಈ ಸಮಯದಲ್ಲಿ ಮರಗಿಡಗಳೆಲ್ಲ ಚಿಗುರಿ ಹೂವನ್ನು ಬಿಟ್ಟು ಇಡೀ ಪ್ರಕೃತಿಯೇ ನವ ಚೈತನ್ಯದಿಂದ ಕಂಗೊಳಿಸುತ್ತದೆ. ಯುಗಾದಿಯ ಆಚರಣೆ ಹೇಗೆ? ಯುಗಾದಿ ಹಬ್ಬದ ಹಿಂದಿನ ದಿನವೇ ಮನೆಯನ್ನೆಲ್ಲ ತೊಳೆದು ಶುಚಿಗೊಳಿಸಬೇಕು. ಮನೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕಿ ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಹಾಗೂ ಹೂಗಳಿಂದ ಅಲಂಕರಿಸಬೇಕು. ಯುಗಾದಿ ವಸಂತ ಋತುವಿನಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಮಾವಿನ ಮರಗಳೆಲ್ಲ ಚಿಗುರಿ ಹೂವನ್ನು ಬಿಡುತ್ತವೆ. ಪ್ರಕೃತಿಯಲ್ಲಾಗುವಂತಹ ಈ ಬದಲಾವಣೆಯನ್ನು ಸ್ವಾಗತಿಸಲು ಮನೆ ಮಂದಿಯೆಲ್ಲ ಮಾವಿನ ತೋರಣಗಳನ್ನು ಕಟ್ಟಿ ಸಂಭ್ರಮಿಸುತ್ತಾರೆ. ಯುಗಾದಿಯ ದಿನ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡು ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಯುಗಾದಿಯ ದಿನ ಸೂರ್ಯೋದಯಕ್ಕೂ ಮುನ್ನ ಮಾಡುವಂತಹ ಅಭ್ಯಂಜನ ಸ್ನಾನ ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟು ಪವಿತ್ರ ಎಂದು ನಂಬಲಾಗುತ್ತದೆ. ಇದು ಕಳೆದ ವರ್ಷದ ಅಶುಭಗಳನ್ನೆಲ್ಲ ತೊಳೆದುಕೊಂಡು ಹೊಸ ವರ್ಷಕ್ಕೆ ಶುದ್ಧ ಮನಸ್ಸಿನಿಂದ ಕಾಲಿಡಲು ಸಹಕಾರಿಯಾಗುತ್ತದೆ. ಅಭ್ಯಂಜನ ಸ್ನಾನದ ನಂತರ ಹೊಸ ಬಟ್ಟೆ ಅಥವಾ ಮಡಿ ಬಟ್ಟೆಗಳನ್ನು ಧರಿಸಿ ದೇವರ ಮನೆಯಲ್ಲಿ ಕುಲದೇವತೆ ಹಾಗೂ ಇಷ್ಟ ದೇವತೆಗಳಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಬೇಕು. ಬ್ರಹ್ಮದೇವರು ಈ ದಿನವೇ ಸೃಷ್ಟಿ ಆರಂಭಿಸುವುದರಿಂದ ಈ ದಿನ ಬ್ರಹ್ಮದೇವರನ್ನು ಸ್ಮರಿಸುವುದು ಬಹಳ ಶ್ರೇಷ್ಠ. ಸಮಾನ ಪ್ರಮಾಣದಲ್ಲಿ ಬೇವು ಹಾಗೂ ಬೆಲ್ಲವನ್ನು ಸೇರಿಸಿ ಆ ಮಿಶ್ರಣವನ್ನು ದೇವರಿಗೆ ಮೊದಲು ನೈವೇದ್ಯವನ್ನಾಗಿ ಮಾಡಿ ನಂತರ ಕುಟುಂಬದವರೆಲ್ಲ ಸೇವಿಸಬೇಕು. ಬೇವು ಕಹಿಯಾದ ದುಃಖವನ್ನು ಮತ್ತು ಬೆಲ್ಲ ಸಿಹಿಯಾದ ಸುಖವನ್ನು ಸೂಚಿಸುತ್ತದೆ. ನಮ್ಮ ಜೀವನ ಸುಖ ದುಃಖಗಳ ಮಿಶ್ರಣವಾಗಿದ್ದು ಈ ಎರಡನ್ನೂ ಸಹ ಸಮಾನವಾಗಿ ಸ್ವೀಕರಿಸಬೇಕೆನ್ನುವಂತಹ ಜೀವನ ಪಾಠವನ್ನು ಬೇವು ಬೆಲ್ಲ ನೀಡುತ್ತದೆ. ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ರೋಗ ವಿನಾಶಾಯ ನಿಂಬಕಂ ದಳಭಕ್ಷಣಂ ಎಂಬ ಶ್ಲೋಕವನ್ನು ಪಠಿಸುತ್ತಾ ಬೇವು ಬೆಲ್ಲವನ್ನು ಸ್ವೀಕರಿಸುವುದು ರೂಢಿ. ಈ ಶ್ಲೋಕವನ್ನು ಪಠಿಸುತ್ತಾ ಬೇವು ಬೆಲ್ಲವನ್ನು ಸ್ವೀಕರಿಸಿದರೆ ದೇಹ ವಜ್ರದಂತೆ ಸದೃಢವಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಯುಗಾದಿ ಹಬ್ಬದ ದಿನ ಮಧ್ಯಾಹ್ನ ಮನೆ ಮಂದಿಯೆಲ್ಲ ಸೇರಿಕೊಂಡು ಹೋಳಿಗೆ ಊಟ, ಮಾವಿನಕಾಯಿ ಚಿತ್ರಾನ್ನ, ಪಾಯಸ ಮುಂತಾದ ರುಚಿಕರವಾದ ಭಕ್ಷ್ಯಗಳನ್ನೆಲ್ಲ ಸವಿಯಬೇಕು. ಈ ವಸಂತ ಕಾಲದಲ್ಲಿ ಹೊಸ ಮಾವಿನಕಾಯಿ ಮಾರುಕಟ್ಟೆಗೆ ಬರುವ ಸಮಯವಾದ್ದರಿಂದಲೇ ಹಬ್ಬದ ಅಡುಗೆಯಲ್ಲಿ ಮಾವಿನಕಾಯಿಯ ಬಳಕೆ ಹೆಚ್ಚಾಗಿರುತ್ತದೆ. ಸಾಮಾನ್ಯವಾಗಿ ಯುಗಾದಿಯ ದಿನ ದೇಗುಲಗಳಲ್ಲಿ ಪಂಡಿತರು ಮತ್ತು ಪುರೋಹಿತರು ಪಂಚಾಂಗವನ್ನು ಓದುತ್ತಾರೆ. ನಂತರ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಅದನ್ನು ಕೇಳಿಸಿಕೊಂಡು ನಂತರ ಪುರೋಹಿತರಿಗೆ ದಕ್ಷಿಣೆಯನ್ನು ನೀಡಿ ಗೌರವ ಸೂಚಿಸಿ ಆಶೀರ್ವಾದ ಪಡೆಯುತ್ತಾರೆ. ಹೊಸ ವರ್ಷದಲ್ಲಿ 12 ರಾಶಿಗಳ ಫಲಗಳು ಹೇಗಿರುತ್ತವೆ? ದೇಶದಲ್ಲಿ ಮಳೆ, ಬೆಳೆ, ಆರ್ಥಿಕ ಪರಿಸ್ಥಿತಿ ಮತ್ತು ರಾಜಕೀಯ ಬದಲಾವಣೆಗಳು ಹೇಗಿರಬಹುದು ಎಂಬ ಮುನ್ಸೂಚನೆ ಪಂಚಾಂಗ ಶ್ರವಣದಿಂದ ದೊರೆಯುತ್ತದೆ. ಪಂಚಾಂಗ ಶ್ರವಣಂ ಪುಣ್ಯಂ ಎನ್ನಲಾಗುತ್ತದೆ. ಅಂದರೆ ಹೊಸ ವರ್ಷದ ಮೊದಲ ದಿನ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಎಂಬುದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆತ್ಮೀಯರೇ, ಯುಗಾದಿ ಹಬ್ಬದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.